ಪ್ರಣವ ಪ್ರತಿಪಾದ್ಯನ ಪುರದ ದಕ್ಷಿಣ ಕವಾಟದಲಿಪ್ಪ ಶಶಿರೋಹಿಣಿ ಗತವ್ಯಾನಸ್ಥ ಕೃತಿ ಪ್ರದ್ಯುಮ್ನ ರೂಪವನು ಗುಣಗಳನ್ನು ಸಂತುತಿಸುತ್ತಲಿ ಪಿತೃಗಣ ಗದಾಧರನತಿ ವಿಮಲ ಪಟ್ಟಣದೊಳಗೆ ಸ್ವೇಚ್ಛಾನುಸಾರದಿ ಸಂಚರಿಸುತ್ತಿಹರು. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೀತಿ ವಿದ್ವಸ್ತು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಶ್ವಾಸಸಂಧಿ ಪದ್ಯ 17. ಪ್ರಣವ ಪ್ರತಿಪಾದ್ಯನ ಪುರದ ದಕ್ಷಿಣ ಕವಾಟದಲಿಪ್ಪ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಪಿತೃದೇವತೆಗಳು ಅವರ ಉಪಾಸ್ಯ ಮೂರ್ತಿ ಗದಾಧರನ ವಿಮಲ ರೂಪಗಳನ್ನು ಸ್ತೋತ್ರ ಮಾಡುತ್ತಾ ಸ್ವೇಚ್ಛಾನುಸಾರ ವಿಹರಿಸುತ್ತಿರುವರು ಎಂದು ತಿಳಿಸುತ್ತಾರೆ. ಶ್ರೀ ಪರಮಾತ್ಮನ ಮುಕ್ತಿಧಾಮದ ದಕ್ಷಿಣ ದ್ವಾರಗತ ಕವಾಟದಲ್ಲಿರುವ ದೇವತೆಗಳ ವಿಚಾರ ಮತ್ತು ಆ ದ್ವಾರ ಹೋಗುವ ಮುಕ್ತ ಪಿತೃದೇವತಾಗಣದ ವಿಚಾರ ತಿಳಿಸುತ್ತಾರೆ. ಶ್ರೀ ಪರಮಾತ್ಮನು ಪ್ರಣವ ಪ್ರತಿಪಾದ್ಯನು. ಪ್ರಣವ ಮಂತ್ರ ಓಂಕಾರವು ಅಕಾರ, ಉಕಾರ ಮತ್ತು ಮಕಾರಯುಕ್ತ ವರ್ಣಯುಕ್ತವಾದದ್ದು. ಅಧಿಕನಾದ್ದರಿಂದ ಶ್ರೀ ಪರಮಾತ್ಮನು ಅಕಾರವಾಚ್ಯನು, ಉಚ್ಛನಾದ್ದರಿಂದ ಊಕಾರವಾಚ್ಯನು ಮತ್ತು ವೇದಗಳಿಂದ ಗಮ್ಯನಾದ್ದರಿಂದ ಮಕಾರವಾಚ್ಯನು. ಪ್ರಣವ ಪ್ರತಿಪಾದ್ಯನಾದ ಶ್ರೀಹರಿಯ ಮುಕ್ತಿಧಾಮವಾದ ವೈಕುಂಠವೆಂಬ ಪಟ್ಟಣದ ದಕ್ಷಿಣ ದಿಕ್ಕಿನಲ್ಲಿರುವ ಬಾಗಿಲಿನಲ್ಲಿ ಚಂದ್ರನಿದ್ದಾನೆ. ಶ್ವೇತದ್ವೀಪಗತ ವಾಸುದೇವನ ಅರಮನೆಯ ದಕ್ಷಿಣ ದ್ವಾರವು ದೇಹಗತ ವ್ಯಾನ ನಾಮಕ ಜಡವಾಯುವಿಗೆ ಚಂದ್ರನು ಅಧಿಪತಿಯು. ಚಂದ್ರ ಮತ್ತು ತತ್ವರೋಹಿಣಿ ದೇವಿ ದಿಗ್ದೇವತೆಗಳಾಗಿದ್ದಾರೆ. ಅವರು ಶ್ರವಣೇಂದ್ರಿಯಗಳಿಗೆ ತತ್ವಾಭಿಮಾನಿಗಳು. ವದನಕ್ಕೆ ಬಲಗಿವಿಯೂ ದಕ್ಷಿಣ ದ್ವಾರವು. ಅಧಿಕಭಿಮಾನಿ ರೋಹಿಣಿ ಸಹಿತನಾದ ಚಂದ್ರನು. ಶಶ ಎಂದರೆ ಮೊಲ ಎಂದರ್ಥ. ಮೊಲದ ಸಂಕೇತವುಳ್ಳ ಚಂದ್ರನಿಗೆ ತತ್ಸಂಬಂಧದಿಂದ ಶಶಿ, ಚಂದ್ರನ ಪತ್ನಿ ರೋಹಿಣಿ ಎಂದು ಹೆಸರು. ಶಶಿ ರೋಹಿಣೀಗತ ವ್ಯಾನನಾಮಕ ಶ್ರೀ ವಾಯುದೇವರನ್ನು ದಕ್ಷಿಣ ದ್ವಾರದಲ್ಲಿ ಚಿಂತಿಸಬೇಕು. ಶಶಿ ರೋಹಿಣೀಗತ ವ್ಯಾನಸ್ಥರಾದ ಕೃತಿ ರಮಣನಾದ ಶ್ರೀ ಪ್ರದ್ಯುಮ್ನ ನಾಮಕ ಪರಮಾತ್ಮ ವೈಕುಂಠಪುರದ ದಕ್ಷಿಣ ಕವಾಟದಲ್ಲಿ ವಿದ್ಯಮಾನನಾಗಿದ್ದಾನೆ. ಪಿತೃದೇವತೆಗಳು ವೈಕುಂಠಪುರದ ದಕ್ಷಿಣ ದ್ವಾರದ ಮೂಲಕ ಪ್ರವೇಶಿಸುವರು. ಆ ಪಿತೃಗಣದ ಚಂದ್ರ ಮತ್ತು ರೋಹಿಣಿ ದ್ವಾರಪಾಲಕರ ಆಜ್ಞೆಯಿಂದ ದಕ್ಷಿಣ ದ್ವಾರದ ಮೂಲಕ ವೈಕುಂಠಪುರವನ್ನು ಪ್ರವೇಶಿಸುವರು. ಅಲ್ಲಿ ವ್ಯಾನ ನಾಮಕ ಶ್ರೀ ವಾಯುದೇವರ ಅನುಗ್ರಹ ಪಡೆದು ವ್ಯಾನ ನಾಮಕ ವಾಯುವಂತರ್ಗತ ಕೃತಿಪತಿ ಪ್ರದ್ಯುಮ್ನ ಗುಣರೂಪಗಳನ್ನು ಕೊಂಡಾಡುತ್ತಾ ದಕ್ಷಿಣ ದ್ವಾರದಲ್ಲಿ ವಿಹರಿಸುತ್ತಿರುವರು. ಆ ಪ್ರದ್ಯುಮ್ನ ರೂಪವೇ ಪಿತೃದೇವತಾಗಣದವರ ಉಪಾಸ್ಯ ಮೂರ್ತಿಯಾದ ಗದಾಧರನ ರೂಪ. ಗದಾಧರ ಎಂಬುದು ಶ್ರೀ ವಿಷ್ಣು ಸಹಸ್ರನಾಮಾಂತರ್ಗತವಾದದ್ದು. ಗದಾ ಶಬ್ದಕ್ಕೆ ಪಿತೃಗಳು ಎಂದರ್ಥ. ಪಿತೃಗಳಿಂದ ಧರಿಸಲ್ಪಡುವವನಾದ್ದರಿಂದ ಅವನ ಉಪಾಸ್ಯ ಮೂರ್ತಿಗೆ ಗದಾಧರನೆಂದು ಹೆಸರು. ಸ್ತೋತ್ರ ಮಾಡುವವರ ಅಶ್ವಗಳಿಂದ ಹೋಗತಕ್ಕವನು ಎಂದು ಬೃಹತಿ ಮಂತ್ರ ಸೂಚಿತಾರ್ಥವು. ಅಂತಹ ಗದಾಧರನ ದೋಷರಹಿತವಾದ ಕಲ್ಯಾಣ ಗುಣಗಳನ್ನು ನಿರಂತರ ಕೊಂಡಾಡುತ್ತಾ ಮುಕ್ತರಾದ ಪಿತೃದೇವತೆಗಳು ಮುಕ್ತಪುರದಲ್ಲಿ ತಮ್ಮ ಇಚ್ಛಾನುಸಾರ ಸಂಚರಿಸುತ್ತಾ ವಿಹರಿಸುತ್ತಾ ಪರಮಾನಂದವಶರಾಗಿರುವರು. ಶ್ವೇತದ್ವೀಪಗತ ನಿರ್ದೋಷನಾದ ಶುಭ್ರವರ್ಣೋಪೇತ ಶ್ರೀ ವಾಸುದೇವನು ಎಂದು ಶ್ರೀ ಸಂಕರ್ಷಣ ಒಡೆಯರ ವ್ಯಾಖ್ಯಾನ. ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಈ ಭಾವವನ್ನು ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.